ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಕುಸುಮ ಅವರು ಲೆಕ್ಕ ಕೇಳ್ಬಿಟ್ರ. ಈ ಕಡೆ ತಾಂಡವ್ ಅಮ್ಮನ ಮಾತಿಗೆ ಕರ್ಗೆ ಹೋಗ್ಬಿಟ್ನ, ಮನೆಗೆ ಹೋಗ್ತೀನಿ ಅನ್ನ. ಈ ಕಡೆ ತಾಂಡವ್ ಶ್ರೇಷ್ಠಾಗಿ ಏನು ಮಾಡ್ತಿದ್ದಾನೆ, ಆ ಕಡೆ ತನ್ವಿ ಏನು ಮಾಡ್ತಿದ್ದಾಳೆ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ನೀನು ಹೇಳುವಷ್ಟು ಸುಲಭಕ್ಕೆ ಅಮ್ಮ ಮಗನ ಸಂಬಂಧ ಇತ್ಯರ್ಥ ಆಗೋದಿಲ್ಲ ತಾಂಡವ್. ನಿನಗೋಸ್ಕರ ನಾನು ಎಷ್ಟು ಖರ್ಚು ಮಾಡಿದ್ದೇನೆ ಗೊತ್ತಾ, ನೀನು ನಿನ್ನಪ್ಪ ಸೇರಿಕೊಂಡು 17,65,567 ರೂಪಾಯಿ ಖರ್ಚು ಮಾಡಿದೆವಪ್ಪ. ಅದನ್ನು ತೀರಿಸು. ಆನಂತರ ಅಮ್ಮ ಮತ್ತು ಮಗನ ಸಂಬಂಧನ ಕಡ್ದು ಹಾಕು ಅಂತಿದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಬುಕ್ ಲೆಕ್ಕ ಕೊಡ್ತಾರೆ. ಲೆಕ್ಕ ನೋಡಿದೆ ತಾಂಡವ್ ಶಾಕ್ ಆಗ್ತಾನೆ. ಏನಮ್ಮ ಈ ರೀತಿಯೆಲ್ಲ ಲೆಕ್ಕ ಇಟ್ಟಿದ್ಯಲ್ಲ ನೀನು, ಎಂತಂದು ಅಮ್ಮಂದಿರು ಯಾರಾದರೂ ಈ ರೀತಿ ಮಕ್ಳಿಗೆ ಲೆಕ್ಕ ಹಾಕ್ತಾರಾ ಅಂತಿದ್ರೆ ಮಕ್ಕಳು ಲೆಕ್ಕ ಹಾಕ್ಬೋದು, ಅಮ್ಮಂದಿರು ಲೆಕ್ಕ ಹಾಕ್ಬಾರ್ದ. ನಿನ್ನಪ್ಪ ಮತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ನಿನ್ನನ್ನು ಸಾಕೋಕೆ. ನಿಮ್ಮ ಅಪ್ಪಂಗೆ ಬರ್ತಿದ್ದೆ ಬೆಳಗಾಟ್ ಸಂಬಳ, ಅದರಲ್ಲಿ ನಿನ್ನ ದೊಡ್ಡ ಸ್ಕೂಲಲ್ಲಿ ಓದಿಸಿದ್ವಿ, ಎಜುಕೇಷನ್ ಕೊಡ್ಸಿದ್ವಿ, ಕಷ್ಟ ಸುಖ ಎಲ್ಲವನ್ನ ಕೂಡ ನೋಡಿದ್ದೀವಿ. ಜೊತೆಗೆ ನಿನಗೆ ಪ್ರೆಗ್ನೆಂಟ್ ಆದಾಗಿಂದ ಖರ್ಚು ಮಾಡಿರೋದ್ರಿಂದ ಹಿಡಿದು ನೀನು ನಮಗೆ ಮೊದಲನೇ ಸಂಬಳ ತಂದು ಕೊಡೋ ತನಕ ಎಲ್ಲ ಲೆಕ್ಕ ಕೂಡ ಬರೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಮ್ಮನ್ನು ನೋಡ್ಕೊಂಡಿದ್ಯಲ್ವಾ, ಆ ಲೆಕ್ಕಗಳನ್ನ ನಾನು ಬರ್ದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್ ವಾವ್ ಸೂಪರ್, ನಿನ್ನಂತ ಅಮ್ಮನೇ ಇದ್ಬಿಡ್ಬೇಕು, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ಯಾ, ಸುವರ್ಣಾಕ್ಷರದಲ್ಲಿ ನಿಮ್ಮಿಬ್ಬರ ಹೆಸರನ್ನ ಬರೆದು ಬಿಡಬೇಕು. ವಾವ್, ನನ್ನ ಮನೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾಳೆ. ಮುಂದೆ ಮಕ್ಕಳುಗಳು ಯಪ್ಪ ಇನ್ನೂ ಹಾಲು ಕುಡಿಯೋಕ್ಕೂ ಲೆಕ್ಕ ಹಾಕಬೇಕು, ಆಮೇಲೆ ಮುಂದೊಂದಿನ ಲೆಕ್ಕ ಕೇಳ್ಬಿಟ್ರೆ ಏನಪ್ಪ ಮಾಡೋದು ಅಂತ ಸಿಚುವೇಶನ್ ಕ್ರಿಯೇಟ್ ಮಾಡ್ತಿದ್ದಾರೆ ನೀವು. ಸಭಾಷ್ ಅಂತ ಹೇಳ್ತಿದ್ದಾನೆ ತಾಂಡವ್. ಯಾಕೆ ನೀವು ಲೆಕ್ಕ ಕೇಳ್ಬೋದು, ನಾವು ಲೆಕ್ಕ ಕೇಳಬಾರ್ದಾ? ಅಪ್ಪ ಅಮ್ಮನ ನೋಡ್ಕೋಬೇಕು ಅಂದರೆ ನೀವು ಲೆಕ್ಕ ಕೇಳ್ತೀಯಾ, ಮನೆಗೆ ಲೆಕ್ಕ ಕೇಳ್ತೀಯಾ, ಲೋನ್ ಕಟ್ಟಬೇಕು ಅಂತೀಯಾ? ಹಾಗಿದ್ರೆ ನಾವು ಯಾಕೆ ಲೆಕ್ಕ ಕೇಳೋದು ತಪ್ಪು? ನಮ್ಗೇನು ಸುಮ್ಮನೆ ಬರುತ್ತಾ ದುಡ್ಡು? ನಾವು ಕೂಡ ಕಷ್ಟಪಟ್ಟೆ ಮಾಡಿರ್ತೀವಲ್ವ ಅಂತ ಹೇಳ್ತಿದ್ದಾನೆ. ನಂತರ ಈ ಕಡೆ ಸರಿ ಬಿಡಿ ಆಯಿತು, ನೀವು ಹೇಳಿರೋ ಅಮೌಂಟ್ಗೆ ರೌಂಡ್ ಫಿಗರ್ 18 ಲಕ್ಷ ತಾನೇ ಕೊಟ್ಬಿಡ್ತೀನಿ, ಅದ್ರ ಜೊತೆಗೆ ಬಡ್ಡಿ ಗಿಡ್ಡಿ ಬಂದು ಅಂತ ಮುಂದೊಂದು ದಿನ ಕೇಳ್ಬಿಟ್ರು ಏನು ಮಾಡೋದು, ಸೇರಿಸಿ 20ರಿಂದ 25 ಲಕ್ಷ ಕೊಟ್ಬಿಡ್ತೀನಿ ಅಂಥದ್ದಾಗೆ ಕುಸುಮ ಅವ್ರ ಸಿಟ್ಟು ಎಲ್ಲಿರುತ್ತೋ ಕಪ್ಪಾಳಕ್ಕೊಂದು ಬಾರಿಸ್ತಾರೆ. ಅಮ್ಮ ಏನು ಮಾಡ್ತಿದ್ಯಾ ನೀನು ಅಂದಾಗ, ಹೌದು ಕಣೋ, ನನ್ನ ಮಗನಲ್ಲಿ ಇನ್ನೂ ಎಷ್ಟು ಮನುಷ್ಯತ್ವ ಉಳ್ಕೊಂಡಿದೆ, ಇನ್ನೂ ಎಷ್ಟು ಮನುಷ್ಯನಾಗಿ ಉಳಿದಿದ್ದಾನೆ, ನನ್ನ ಮಗ ಆಗಿದ್ದಾನೆ ಅನ್ನೋದು ನಾನು ನೋಡಬೇಕಿತ್ತು. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು. ನಿನ್ನ ಹತ್ರ ದುಡ್ಡು ಕೇಳೋದಕ್ಕಲ್ಲ ನಾನು ಇಲ್ಲಿ ಬಂದಿದ್ದು. ನನ್ನ ಮಗಂಗೆ ಅರ್ಥ ಆಗುತ್ತೆ, ಅರ್ಥ ಆಗಿ ನಮ್ಮ ಜೊತೆ ಬರ್ತಾನೆ, ನನ್ನನ್ನು ಕ್ಷಮೆ ಕೇಳ್ತಾನೆ ಅಂದ್ಕೊಂಡಿದ್ದೆ. ಆದರೆ ನಿನಗೆ ನಾನು ಕೇಳಿದ ಲೆಕ್ಕ ಅಷ್ಟೇ ಕೇಳಿಸ್ದೆ ಹೊರತು ನಿನ್ನಮ್ಮ ಹೇಳಿದ ಪಾಠ ನಿನಗೆ ಕೇಳಿಸ್ಲೇ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ, ಅಯ್ಯೋ ಅಮ್ಮ ಅಂತ ಹೇಳಿ ಬರ್ತಿದ್ರೆ, ಸಾಕು ನಿನ್ನ ನಾಟಕನ ನೋಡಿ ಸಾಕಾಗ್ಬಿಟ್ಟಿದೆ. ನಿನ್ನಲ್ಲಿ ಒಂದು ಚೂರು ಕೂಡ ಮನುಷ್ಯತ್ವ ಉಳಿದಿಲ್ಲ, ಕಟ್ಟುವಾಗ್ಬಿಟ್ಟಿದ್ಯಾ ನೀನು. ನನ್ನ ಮಗ ನೀನು ಇಂಥವನು ಅಂತ ಅಂದ್ಕೊಳ್ಳೋಕ್ಕೆ ನನಗೆ ಒಂದು ರೀತಿ ಅನ್ನಿಸ್ತಿದೆ. ಸರಿ ಆಯಿತು ಬಿಡು, ನಿನ್ನ ಮನೆ ಬೇಕಾಗಿಲ್ಲ, ನೀನು ಎಷ್ಟು ಕಷ್ಟಪಟ್ಟು ಈ ಮನೆ ಕಟ್ಟಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ತಗೋ, ಈ ಮನೆನ ನೀನೇ ಇಟ್ಕೊ, ನಾವು ಸ್ವಲ್ಪ ದಿನ ಅಷ್ಟೇ ಮನೇಲಿ ಇರ್ತೀವಿ, ನೀನು ದೊಡ್ಡ ಮನೆ ಸಹವಾಸ ನಮಗೆ ಬೇಡ. ನಮ್ಮ ಮನೆಯವ್ರು ಬರ್ತಿದ್ದಾಗೆ ಅವ್ರು ಬರ್ತಾರೆ ಸ್ವಲ್ಪ ದಿನ, ಹಳೆ ಮನೆಗೆ ಹೋಗ್ಬಿಡ್ತೀವಿ, ಆ ಚಿಕ್ಕ ಮನೇನ ನಮಗೆ ಸಾಕು, ಆ ಮನೇಲೂ ನೀನೇ ಕಟ್ಟು. ತೀರ್ಸೋಕ್ಕಾಗಲಿಲ್ವಾ, ಸರಿ ಬಿಡು, ನಮ್ಮ ಹಣೆ ಬರ ಹೇಗೋ ಕಟ್ಕೋತೀವಿ ಅಂತ ಹೇಳಿ ಭಾಗ್ಯ ನಿನಗೆ ಗಂಡ ಉಳಿದಿಲ್ಲ, ನನಗೆ ನನ್ನ ಮಗ ಉಳಿದಿಲ್ಲ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಈ ಕಡೆ ತಾಂಡವ್ ಎಮೋಷ್ನಲ್ ಆಗ್ತಿದ್ರೆ, ಈ ಕಡೆ ಲಾಯರ್ ಅವ್ರು ಬಂದು, ನನ್ನ ಫ್ರೆಂಡ್ಗೆ ನಿನ್ನಂಥ ಮಗ ಹುಟ್ಟಿದಾನೆ ಅಂದ್ಕೊಂಡಿರಲಿಲ್ಲ, ಅಂಥ ಅಪ್ಪಂಗೆ ಇಂಥ ಮಗನ ನಾಚಿಕೆ ಆಗ್ತದೆ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ತಾಂಡವ್ ಸಿಟ್ಟಲ್ಲಿ ಬಂದಿದ್ದಾರೆ, ನಮ್ಮನ್ನು ಎತ್ಕಟ್ಬಿಟ್ಟಿದ್ದಾಳೆ, ನಮ್ಮಮ್ಮ ಸೊಸೆನೇ ಪರ ವಹಿಸ್ಕೊಂಡು ಮಾತಾಡ್ತಿದ್ದಾರೆ, ಈ ಮಗ ಬೇಕೇ ಆಗಿಲ್ಲ ನಮ್ಮಮ್ಮಂಗೆ, ಎಷ್ಟೆಲ್ಲ ಮಾತಾಡ್ಬಿಟ್ರು, ಲೆಕ್ಕ ಕೇಳಿದ್ರು ಅಂತಿದ್ರೆ. ಈ ಕಡೆ ಶ್ರೇಷ್ಠ ಅದಕ್ಕೆ ಹೇಳಿದ್ದು ತಾಂಡವ್, ನಿಮ್ಮಮ್ಮ ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ದುಡ್ಡು ಕೇಳಬೇಕು ಅಂತಾನೆ ಅಂತ ಹೇಳ್ತಿದ್ದಾಳೆ. ಇದರಿಂದ ತಾಂಡವ್ಗೆ ಕೋಪ ಬರುತ್ತೆ, ನಮ್ಮಮ್ಮನ ಬಗ್ಗೆ ಹೀಗೆ ಯಾಕೆ ಮಾತಾಡ್ತಿದ್ಯಾ ಅಂತ. ಆ ಕಡೆ ಪೂಜಾ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಳ್ಳ ಯಾರೋ ಇದ್ದಾರೆ, ಶ್ರೇಷ್ಠ ಇಲ್ಲ, ಅವಳಿಗೆ ಶಾಕ್ ಆಗುತ್ತೆ. ಈ ಕಡೆ ತನ್ವಿ ನಾನು ಟ್ರಿಪ್ಗೆ ಹೋಗಬೇಕು ಅಜ್ಜಿ, 10,000 ರೂಪಾಯಿ ಕೊಡು ಅಂತ ಹೇಳ್ತಿದ್ದಾಳೆ. ಈ ಕಡೆ ಭಾಗ್ಯ ಮನೆ ಕಷ್ಟ ಎಷ್ಟಿದೆ ಅಂತ ಗೊತ್ತಿದ್ರು ಕೇಳ್ತಿದ್ಯಲ್ಲ ಅಂಥದ್ದಾಗೆ ಅಪ್ಪ ಇದ್ದಿದ್ರೆ ಕೊಡ್ತಿದ್ರು, ಅವ್ರಿಗೆ ಕಾಲ್ ಮಾಡ್ತೀನಿ ಅಂಥದ್ದಾಗೆ ಈ ಕಡೆ ಕುಸುಮ ಸಿಡ್ದು ಹೋಗ್ತಿದ್ದಾರೆ. ಈ ಕಡೆ ತನ್ವಿಗೆ ಬಾರಿಸೋಕೆ ಮುಂದೆ ಹಾಕ್ಬಿಡ್ತಾರೆ. ಹಾಗಿದ್ರೆ ಕಪಾಳ ಮೋಕ್ಷ ಮಾಡಿಬಿಡ್ತಾರೆ ಆ ಕಡೆ ಶ್ರೇಷ್ಠ. ಹಾಗೆ ತಾಂಡವ್ ಏನು ಮಾಡ್ತಾನೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.